ಹಲೋ ಫ್ರೆಂಡ್ಸ್, ನಾನು ಈ ದಿನ ಬೇಲದ ಹಣ್ಣಿನ ಜ್ಯೂಸ್ ಮಾಡ್ತಾಯಿದ್ದೀನಿ, ಪಾನಕ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ. ಇದಕ್ಕೇನು ಎಲ್ಲ ಇದು ನ್ಯಾಚುರಲ್ ಆಗಿರುವಂತಹದ್ದು, ಇದಕ್ಕೇನು ಕೆಮಿಕಲ್ ಏನು ಮಿಕ್ಸ್ ಮಾಡೋಂಗಿಲ್ಲ, ಏನಿಲ್ಲ. ಮಕ್ಕಳಿಗೆಲ್ಲ ತುಂಬ ಒಳ್ಳೆಯದು. ಒಂದು ಸರಿ ಟೇಸ್ಟ್ ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಈಗ ಮಾಡುವ ವಿಧಾನ ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು: ಬೆಲ್ಲ. ನಾನು ಬೆಲ್ಲದ ಪುಡಿ ಇಟ್ಕೊಂಡಿದ್ದೀನಿ. ಬಿಳಿ ಬೆಲ್ಲ ಇದ್ದರೆ ಸೇರಿಸಿ. ನಂದು ಕಪ್ಪು ಬೆಲ್ಲ. ಇದು ಪಾನಕ ಮಾಡಿದ್ರೂ ಸಹ ಕಪ್ಪಗಿರುತ್ತೆ, ಅದಕ್ಕೋಸ್ಕರ ನೀವು ಬಿಳಿ ಬೆಲ್ಲನ ಸೇರಿಸ್ಕೊಂಡು ಮಾಡಿ. ನನ್ನ ಹತ್ರ ಇರೋದು ಈ ಥರದ್ದು ಬೆಲ್ಲದ ಪುಡಿ, ಅದರಿಂದ ನಾನು ಇದನ್ನು ಸೇರಿಸ್ತಾ ಇದ್ದೀನಿ. ಮತ್ತು ಏಲಕ್ಕಿ ಪುಡಿ, ಏಲಕ್ಕಿ ಇಟ್ಕೊಂಡಿದ್ದೀನಿ, ಈ ಪುಡಿ ಸೇರಿಸ್ತೀನಿ. ನಂತರ ಒಂದು ಬೆಲ್ಲದಣ್ಣು ಇಟ್ಕೊಂಡಿದ್ದೀನಿ. ನೀರು, ಒಂದು ಚಿಟಿಕೆ ಉಪ್ಪು ಬೇಕಾದ್ರೆ ಸೇರಿಸಿ, ಚೆನ್ನಾಗಿರುತ್ತೆ. ನಿಂಬೆ ರಸ ಬೇಕಿದ್ದಲ್ಲಿ ಸೇರಿಸ್ಕೊಳ್ಳಿ, ನಾನು ಸೇರಿಸ್ತಾ ಇಲ್ಲ. ಏಲಕ್ಕಿ ಪುಡಿ ಸೇರಿಸ್ತಾ ಇದ್ದೀನಿ, ಬೆಲ್ಲ ಸೇರಿಸ್ತಾ ಇದ್ದೀನಿ, ನೀರು ಸೇರಿಸ್ತಾ ಇದ್ದೀನಿ. ಇವಾಗ ಇದು ರೆಡಿ ಆಯಿತು. ನಾನು ಇದನ್ನು ಇವಾಗ ಸೋದಿಸ್ತೀನಿ ನೋಡಿ. ಹಲೋ ಫ್ರೆಂಡ್ಸ್, ನಾನು ಈ ದಿನ ಬೇಲದ ಹಣ್ಣಿನ ಅಥವಾ ಬೆಲ್ಲದ ಹಣ್ಣು ಅಂತಾರೆ, ಬೇಲದ ಹಣ್ಣು ಅಂತಾರೆ, ಇದು ಎರಡು ಥರನೂ ಸಹ ಕರೀತಾರೆ ಫ್ರೆಂಡ್ಸ್. ಹಲೋ ಫ್ರೆಂಡ್ಸ್, ನಾನು ಈ ದಿನ ಬೆಲ್ಲದ ಹಣ್ಣಿನ ಜ್ಯೂಸ್ ಮಾಡಿದ್ದೀನಿ ಅಥವಾ ಪಾನಕ. ಬೆಲ್ಲ ಸೇರಿಸೋದ್ರಿಂದ ಇದು ಪಾನಕ ಮಾಡಿದ್ದೀನಿ ಫ್ರೆಂಡ್ಸ್. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ತುಂಬ ಚೆನ್ನಾಗಿರುತ್ತೆ, ಹೆಲ್ತಿ ಕೂಡ ಇದು. ಇದನ್ನು ಹಿಂದೆ ತುಂಬ ಹುಡಿಕೊಂಡು ತಿಂತಾಯಿದ್ರು ಫ್ರೆಂಡ್ಸ್. ಈಗ ಇದು ಕಾಣಿಸೋದೇ ಇಲ್ಲ, ಈ ಬೆಲ್ಲದ ಹಣ್ಣು ಎಲ್ಲೋ ಕಾಣಿಸೋದೇ ಇಲ್ಲ, ಆ ಥರ ಆಗಿಬಿಟ್ಟಿದೆ. ನಾನು ಇದನ್ನು ಕೊಂಡ್ಕೊಂಡು ಬಂದು ಮಾಡಿದ್ದೀನಿ. ಸೂಪರಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ನೀವು ಮಾಡಿ ಟೇಸ್ಟ್ ನೋಡಿ, ಹಾಗೆ ಎಂಜಾಯ್ ಮಾಡಿ, ಖುಷಿಪಡಿ, ಚೆನ್ನಾಗಿ ಕುಡಿಯಿರಿ, ಮಕ್ಳಿಗೂ ಮಾಡಿ ಕುಡಿಸ್ರಿ, ಎಂಜಾಯ್ ಮಾಡಿ, ಖುಷಿಪಡಿ. ಹಾಗೆ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.